ದಲಿತ ಸಾಹಿತಿಗಳಿದ್ದಾರೆ. ದಲಿತ ಸಾಹಿತಿಗಳನ್ನ ಹೊರತುಪಡಿಸಿ ದಲಿತ ಸಾಹಿತ್ಯವನ್ನೇ ಗೊತ್ತಿಲ್ಲರತಕ್ಕಂತ ಡಿ.ಜಿ. ಸಾಗರ್ ಅವ್ರನ್ನ ಶರ್ಮಾ ಅವ್ರನ್ನ ನೇಮಕ ಮಾಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ನಾನು ವಿರೋಧ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತಂತ ಪರಾಜಿತ ಅಭ್ಯರ್ಥಿ. ಹೀಗಾಗಿ ತಿಗಲ್ತಿಪ್ಪಿಯವರು ವಚನ ಸಾಹಿತ್ಯ ಸಮ್ಮೇಳನ ಮಾಡಿದ್ರು, ಆಮೇಲೆ ಬೇರೆ ಬೇರೆ ಮಾಡಿದ್ರು. ಯಾವುದನ್ನು ಕೂಡ ಸಾಹಿತಿಗಳು ಅಲ್ಲದವರನ್ನೇ ತೆಗೆದುಕೊಂಡು ಮಾಡಿದರೆ, ಏಕಪಕ್ಷೀಯವಾದಂತ ನಿರ್ಧಾರವನ್ನ ತೆಗೆದುಕೊಂಡು ಮಾಡಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ಮತ್ತು ಕಮಲಾಪುರದಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನ, ಆಮೇಲೆ ಇಲ್ಲಿವರೆಗೆ ಎಷ್ಟು ಸಾಹಿತ್ಯ ಸಮ್ಮೇಳನ ಆಗಿದ್ವೆ ಅದು ಯಾವುದನ್ನು ಕೂಡ ಲೆಕ್ಕ ಇಲ್ಲ, ಪತ್ರ ಇಲ್ಲ. ಆಮೇಲೆ ಸ್ವಯಂ ನಿರ್ಧಾರ ತೆಗೆದುಕೊಂಡು ಸುರೇಶ್ ಬಡಿಗೇರ್ ಅವ್ರ ಕಿರುಕು ಕೊಟ್ಟು ಅವ್ರು ರಾಜೀನಾಮೆ ಕೊಟ್ಟು ಹೋದ್ರು. ಆಮೇಲೆ ಯಶವಂತ್ ಅಷ್ಟಿಗೆ ಅವ್ರನ್ನ ರಾಜೀನಾಮೆ ಕಿತ್ತಾಕಿದ್ರು. ಆಮೇಲೆ ಈಗ ಧರ್ಮಣ್ಣ ದನ್ನಿ ಅವ್ರಿಗೆ ತಗೊಂಡಿದ್ರು, ಅವ್ರಿಗೂ ರಾಜೀನಾಮೆ ತಗೊಂಡು ತಾಲೂಕಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡ್ತೀನಿ ಅಂತೇಳಿ ಆಸೆ ಅಂಶಗಳು ಒಡ್ಡಿದ್ದಾರೆ. ಹೀಗಾಗಿ ಅವರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಾವು ಅದರ ವಿರುದ್ಧವಾಗಿ ನಾವು ನಿರ್ಧಾರ ಮಾಡಿದೀವಿ. ಇನ್ನೂ ಕೂಡ ಸಮಯ ಇದೆ. ದಲಿತ ಸಾಹಿತಿಗಳನ್ನ ಕರೆದ್ಬಿಟ್ಟು ಅದ ಒಂದು 5-6 ಹೆಸರುಗಳಿದೆ. ವಿ.ಆರ್. ಚಂಬಾಳ್ ಆಗಿರ್ಬೋದು, ಆಮೇಲೆ ಎಸ್.ಪಿ. ಸುಳ್ಳೋದರ್ ಆಗಿರ್ಬೋದು, ಹನುಮಂತರಾವ್ ದೊಡ್ಡಮನಿ ಆಗಿರ್ಬೋದು, ಬಸಣ್ಣ ಸಿಂಗೆ ಆಗಿರ್ಬೋದು, ಹಲವಾರು ಜನ ಏನೋ ಸಾಹಿತಿಗಳಿದ್ದಾರೆ. ಅಂತ ಸಾಹಿತಿಗಳನ್ನ ನೀವು ಯಾರನ್ನ ಮಾಡ್ರಿ, ಅವ್ರು ಎಷ್ಟು ಪುಸ್ತಕಗಳು ಬರೆದಿದ್ರೆ ಅವ್ರ ಬಳಿ ಎಷ್ಟು ಜ್ಞಾನ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ನೀವು ಅಧ್ಯಕ್ಷರು ಮಾಡ್ರಿ. ನಾವು ಅದರಲ್ಲಿ ಭಾಗವಹಿಸ್ತೀವಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಒಂದ್ ವೇಳೆ ಹಿಂಗೆ ಮುಂದುವರಿಸಿದ್ರೆ ನಾವು ಏನಪ್ಪಾ ಅಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಅಡ್ಡಿಪಡಿಸೋದು ಗ್ಯಾರಂಟಿ. ಕಪ್ಪು ಬಟ್ಟೆ ಧರಿಸ್ತೀವಿ, ಆಮೇಲೆ ನಾವು ಧಿಕ್ಕಾರ ಹೇಳೋದು ಗ್ಯಾರಂಟಿ.